ನಮಸ್ಕಾರ ಸ್ನೇಹಿತರೆ. ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲವಿತ್ತು. ಕನ್ನಡ ಚಿತ್ರರಂಗದಲ್ಲಿ ನಟಿಸುವ ನಟ ನಟಿಯರು ಕೇವಲ ಕನ್ನಡಕ್ಕೆ ಸೀಮಿತ ಹಾಗೂ ಕನ್ನಡ ಅಭಿಮಾನಿಗಳಿಗಷ್ಟೇ ಅವರು ನಟ ನಟಿಯರು. ಪರಭಾಷೆ ಹಾಗೂ ಕನ್ನಡ ಹೊರತುಪಡಿಸಿ ಯಾವುದೇ ಭಾಷೆಗಳ ಇಂಡಸ್ಟ್ರಿಯಲ್ಲಿಯೂ ಸಹ ಅವರ ಬಗ್ಗೆ ಮಾಹಿತಿ ತಿಳಿದಿರುತ್ತಿರಲಿಲ್ಲ. ಕನ್ನಡದಲ್ಲಿ ಕೇವಲ ಸಣ್ಣ ಬಜೆಟ್ನ ಸಿನಿಮಾಗಳು ಮಾತ್ರ ಬರುತ್ತವೆ. ಅವರು ಕೇವಲ ಕನ್ನಡಕ್ಕಷ್ಟೇ ಸೀಮಿತ ಎಂಬುವ ಮನೋಭಾವವನ್ನು ಎಲ್ಲರೂ ಕನ್ನಡ ಚಿತ್ರರಂಗದ ಮೇಲೆ ಹೊಂದಿದ್ದರು. ಹಾಗೂ ಕನ್ನಡದಲ್ಲಿ ಯಶಸ್ಸು ಕಂಡ ನಂತರ ಪರಭಾಷೆಗೆ ಹೋಗಿ ಅಲ್ಲೇ ಸಹ ನಟಿಸಿ ಸೈ ಎನಿಸಿಕೊಂಡು ಪರಭಾಷೆಯಲ್ಲಿಯೇ ತಮ್ಮ ಸ್ಥಾನವನ್ನು ಪಡೆದುಕೊಳ್ಳುತ್ತಿದ್ದರು. ಈ ತರಹದ ನಟ ನಟಿಯರು ನಮ್ಮಲ್ಲಿ ಸಾಕಷ್ಟು ಜನವಿದ್ದಾರೆ. ಅದಕ್ಕೆ ಉದಾಹರಣೆ ಎಂದಾದರೆ ರಶ್ಮಿಕಾ ಮಂದಣ್ಣ ಹಾಗೂ ಶ್ರೀಲೀಲಾ. ಇವರು ಕನ್ನಡದಲ್ಲಿಯೇ ಮೊದಲು ನಟಿಸಿ ಈಗ ಎಲ್ಲ ಭಾಷೆಗಳಲ್ಲೂ ನಟಿಸಿ ಈಗ ಕನ್ನಡಕ್ಕೆ ಬರುವುದನ್ನೇ ಮರೆತಿದ್ದಾರೆ. ಹಾಗೂ ಕನ್ನಡ ಚಿತ್ರರಂಗದಲ್ಲಿ ನಟಿಸುವ ನಟ ನಟಿಯರಿಗೆ ಸಂಭಾವನೆಗಳೂ ಸಹ ಕಡಿಮೆಯಾಗಿಯೇ ಇರುತ್ತದೆ ಎಂದು ಎಲ್ಲರ ನಂಬಿಕೆಯಾಗಿತ್ತು. ಆದರೆ ಈ ಎಲ್ಲ ನಂಬಿಕೆಗಳಿಗೂ ಉತ್ತರವಾಗಿರುವುದೇ ನಮ್ಮ ಕನ್ನಡ ಇಂಡಸ್ಟ್ರಿಯ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ. ಕನ್ನಡ ಬಿಟ್ಟು ತೆಲುಗು, ತಮಿಳು ಚಿತ್ರರಂಗಕ್ಕೆ ಹೋಗಿ ನಟಿಸುವವರ ಮಧ್ಯೆ ಪರಭಾಷೆಯಲ್ಲಿ ದೊಡ್ಡ ಸ್ಟಾರ್ ನಟಿಯರಾಗಿರುವಂತಹ ನಟಿಯರನ್ನು ಕನ್ನಡಕ್ಕೆ ಕರೆತಂದಿದ್ದಾರೆ. ಟಾಕ್ಸಿಕ್ ಸಿನಿಮಾ ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಹಾಗೂ ಇಂಗ್ಲಿಷ್ ಸಿನಿಮಾಗಳಲ್ಲಿ ಬಿಡುಗಡೆಯಾಗುತ್ತಿದ್ದರೂ ಸಹ ಇದು ಕನ್ನಡದ ಮೂಲ ಸಿನಿಮಾ ಆಗಿದೆ. ಹಾಗಾಗಿ ಈ ಸಿನಿಮಾ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಚಾರ. ಹಾಗಾದರೆ ಬನ್ನಿ, ಈ ವಿಡಿಯೋದಲ್ಲಿ ನಾವು ಟಾಕ್ಸಿಕ್ ಸಿನಿಮಾದ ಬಜೆಟ್ ಎಷ್ಟು ಹಾಗೂ ಸಿನಿಮಾದಲ್ಲಿ ನಟಿಸಿರುವ ನಟಿಯರು ಪಡೆದಿರುವಂತಹ ಸಂಭಾವನೆ ಎಷ್ಟು ಎಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬಾಲಿವುಡ್ ಬೆಡಗಿ ತಾರಾ ಸುತಾರಿಯಾ ಇವರು ಟಾಕ್ಸಿಕ್ ಸಿನಿಮಾದಲ್ಲಿ ರೆಬೆಕಾ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ತಾರಾ ಸುತಾರಿಯಾ ಅವರ ರೆಬೆಕಾ ಪಾತ್ರದ ಪೋಸ್ಟರ್ ಒಂದು ಬಿಡುಗಡೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಇವರು ಗನ್ ಹಿಡಿದು ನಿಂತಿರುವ ಪೋಸ್ಟರ್ ನೋಡಿ ಸಿನಿಮಾದಲ್ಲಿ ಇವರಿಗೆ ಒಂದು ಖಡಕ್ ಪಾತ್ರವೇ ಸಿಕ್ಕಿದೆ ಎಂದು ಜನರು ಮಾತನಾಡುತ್ತಿದ್ದಾರೆ. ಹಾಗೂ ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸಲು ತಾರಾ ಸುತಾರಿಯಾ ಅವರು 2 ರಿಂದ 3 ಕೋಟಿ ಸಂಭಾವನೆ ಪಡೆದಿರಬಹುದು ಎಂದು ಹೇಳಲಾಗುತ್ತಿದೆ. ಇನ್ನು ನಮ್ಮ ಕನ್ನಡದ ಬೆಡಗಿ ಕಾಂತಾರ ಸಿನಿಮಾದಿಂದ ಯಶಸ್ಸು ಕಂಡ ರುಕ್ಮಿಣಿ ವಸಂತ ಅವರೂ ಸಹ ಟಾಕ್ಸಿಕ್ ಸಿನಿಮಾದಲ್ಲಿ ಒಂದು ಖಡಕ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇವರೂ ಸಹ ಟಾಕ್ಸಿಕ್ ಸಿನಿಮಾದಲ್ಲಿ 3 ರಿಂದ 4 ಕೋಟಿ ಸಂಭಾವನೆಯನ್ನು ಪಡೆದಿದ್ದಾರೆ. ಹಾಗೂ ಈ ಸಿನಿಮಾದಲ್ಲಿ ಉಮಾ ಕುರೇಶಿ ಅವರು ಸಹ ಒಂದು ಲೀಡ್ ರೋಲ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಸಿನಿಮಾದಲ್ಲಿ ಇವರು ಎಲಿಜಬೆತ್ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಇವರು ಸಹ ಟಾಕ್ಸಿಕ್ ಸಿನಿಮಾದಲ್ಲಿ 2 ಕೋಟಿ ಸಂಭಾವನೆ ಪಡೆದಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಯಶ್ಗೆ ಜೋಡಿಯಾಗಿ ನಾಯಕಿ ಪಾತ್ರದಲ್ಲಿ ಕಿಯಾರಾ ಅಡ್ವಾಣಿಯವರು ಕಾಣಿಸಿಕೊಂಡಿದ್ದಾರೆ. ಬಾಲಿವುಡ್ನಲ್ಲಿ ತಮ್ಮ ನಟನೆಯಿಂದಲೇ ಉತ್ತಮ ಹೆಸರನ್ನು ಪಡೆದುಕೊಂಡಿರುವ ಕಿಯಾರಾ ಅಡ್ವಾಣಿಯವರು ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸುವುದಕ್ಕೆ ಒಂದು ದೊಡ್ಡ ಮೊತ್ತವನ್ನೇ ಪಡೆದಿದ್ದಾರೆ. ಟಾಕ್ಸಿಕ್ ಸಿನಿಮಾದಲ್ಲಿ ಕಿಯಾರಾ ಅಡ್ವಾಣಿಯವರಿಗೆ 15 ಕೋಟಿ ಸಂಭಾವನೆಯನ್ನು ನೀಡಲಾಗಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಆಗಿರುವಂತಹ ಯಶ್ ಅವರು ಈ ಸಿನಿಮಾಗೆ 150 ಕೋಟಿ ಸಂಭಾವನೆ ಪಡೆದಿದ್ದಾರೆ ಎಂದು ಹೇಳಲಾಗುತ್ತಿದೆ. ಆದರೆ ಸಿನಿಮಾದಲ್ಲಿ ನಾಯಕರಾಗಿರುವ ಇವರು ಈ ಸಿನಿಮಾದ ಕಥೆಯನ್ನೂ ಸಹ ಇವರೇ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಟಾಕ್ಸಿಕ್ ಸಿನಿಮಾದಲ್ಲಿ ಹೂಡಿಕೆದಾರರೂ ಸಹ ಆಗಿದ್ದಾರೆ. ಹಾಗಾಗಿ ಇವರಿಗೆ ಬರುವಂತಹ ಸಂಭಾವನೆ ಸಿನಿಮಾದ ಕಲೆಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಹಾಗಾಗಿ ಸಿನಿಮಾ ಬಿಡುಗಡೆಯಾಗಿ ಕಲೆಕ್ಷನ್ ಎಷ್ಟು ಎಂದು ತಿಳಿಯುವವರೆಗೂ ಯಶ್ ಅವರಿಗೆ ಇಷ್ಟೇ ಸಂಭಾವನೆ ಪಡೆದಿದ್ದಾರೆ ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಸದ್ಯದ ಮಟ್ಟಿಗೆ ಸಿನಿಮಾದ ಮೇಲಿರುವ ಕ್ರೇಜ್ ನೋಡಿದರೆ 1,000 ಕೋಟಿ ಕಲೆಕ್ಷನ್ ಅನ್ನು ದಾಟುವುದಂತೂ ಖಂಡಿತ. ಹಾಗಾಗಿ ಯಶ್ ಅವರಿಗೆ ಟಾಕ್ಸಿಕ್ ಸಿನಿಮಾದಿಂದ ಬಹುದೊಡ್ಡ ಮೊತ್ತವನ್ನೇ ಪಡೆಯಲಿದ್ದಾರೆ. ಹಾಗಾದರೆ ನಿಮ್ಮ ಪ್ರಕಾರ ಟಾಕ್ಸಿಕ್ ಸಿನಿಮಾ ಬಿಡುಗಡೆಯ ನಂತರ ಎಷ್ಟು ಹಣವನ್ನು ಕಲೆಕ್ಷನ್ ಮಾಡಬಹುದು ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.